ಟ್ರೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ. ಸೊ ಇವತ್ತು ಏಕಾದಶಿ, ರಾಯರ ಒಂದು ಏಕಾದಶಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನಾನ ಆಗಿದೆ, ತಿಂಡಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಟ್ ಏನು ಮಾಡಿಲ್ಲ, ಅಂದರೆ ರೊಟ್ಟಿ ಮಾಡೋಣ, ಮಸಾಲ ರೊಟ್ಟಿ ಅಂತ ರೆಡಿ ಮಾಡಿದ್ದೀನಿ. ಮೊದಲು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಇವತ್ತು ವರ್ಕೌಟು ಸ್ಕಿಪ್ ಮಾಡಿದ್ದೀನಿ. ಸೊ ಇವತ್ತು ಇನ್ನೂ ಒಂದು ಟೆನ್ಷನ್ ಏನು ಅಂತಂದರೆ, ರೋಹಿತ್ ರಿಸಲ್ಟ್ ಇದೆ. ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. 1 ಗಂಟೆಗೆ ರಿಸಲ್ಟ್ ಇದೆ. ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅಪ್ಪ ಅಮ್ಮ ಆದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳು ಭವಿಷ್ಯ ಇರೋದೇ ಸೆಕೆಂಡ್ ಇಯರ್ ಮುಗಿದ ನಂತರ ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋದೆ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಏನು ಓದಿರ್ತಾರೆ ಅದೆಲ್ಲ ನಿರ್ಧಾರ ಆಗೋದೇ ಸೆಕೆಂಡ್ ಇಯರಲ್ಲಿ. ಸೊ ನೋಡೋಣ ರೋಹಿತ್ ಏನು ಮಾಡಿದಾನೋ ಏನೋ ಖಂಡಿತ ಗೊತ್ತಿಲ್ಲ. ರಾಯರನ್ನ ಬೇಡ್ಕೊಳ್ತಾ ಪೂಜೆ ಮುಗಿಸಿ ಆಮೇಲೆ ಒಂದು ಸ್ವಲ್ಪ ಟೆನ್ಷನ್ನೇ ಬೆಳಗ್ಗೆಯಿಂದ. ಸೊ ಬನ್ನಿ ಇವಾಗ ರಾಯರ ಪೂಜೆ ಮಾಡಿಬಿಡೋಣ ಫಸ್ಟು, ಆಮೇಲೆ ನಿಮಗೆ ಸಿಗ್ತೀನಿ. ಫಸ್ಟು ಹೂ ಬಿಡಿಸ್ಕೊಂಬಂದ್ಬಿಡೋಣ. ಹೂ ಬಿಡಿಸ್ಕೊಂಬಂದು ನಂತರ ಏನು ಹೂ ಬಿಟ್ಟಿದೆ ಇವತ್ತು ನೋಡೋಣ. ಹಲೋ ಸ್ನೇಹಿತರೆ, ಇವಾಗ ಹೂಗಳನ್ನ ಬಿಡಿಸ್ಕೊಂಡು ಸೊ ತುಂಬ ಟೆನ್ಷನ್ನು ಬೆಳಗ್ಗೆಯಿಂದ. ಯಾಕೆಂದರೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಲ್ದಿದ್ರೂ ಕೂಡ ಒಂದು ಕ್ಯೂರಿಯಾಸಿಟಿ ಮಕ್ಕಳ ಬಗ್ಗೆ ಇದ್ದೇ ಇರುತ್ತೆ. ಏನು ಮಾಡಿರ್ತಾರೆ ಏನು ಎತ್ತ ಅಂತ. ಸೊ ನಮಗೂ ಅದೇ ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ, ನೋಡ್ತಾ ಇರಿ. ಇವತ್ತಿನ ಬ್ಲಾಗಲ್ಲಿ ರೋಹಿತ್ತು ರಿಸಲ್ಟ್ ಅನೌನ್ಸ್ ಮಾಡ್ತಾಯಿದ್ದೀನಿ. ಇವತ್ತು ಪುಟ್ಟ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಯಾಕೆ ಅಂದರೆ ನಂಗೆ ತುಂಬ ಟೆನ್ಷನ್ ಇದ್ದಿದ್ದರಿಂದ ಯಾವುದೇ ನಾನು ಬ್ಲಾಗ್ನ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇರೋವಂಥದ್ದು. ಇದು ಟೈಮ್ ಬಂದು ಒಂದು 8:30 ಒಳಗಡೆ ಪೂಜೆ ಮುಗಿಸ್ಕೊಂಡೆ ಅಂತ ಅನಿಸುತ್ತೆ. ಸೊ ಬೆಳಗ್ಗೆನೇ ಮಸಾಲ ರೊಟ್ಟಿ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಮೇಲೆ ರೊಟ್ಟಿ ಎಲ್ಲ ಮಾಡಿಕೊಟ್ಟೆ. ಸೊ ಎಷ್ಟು ಟೆನ್ಷನ್ ಅಂದರೆ ಸ್ನೇಹಿತರೆ, ನಾನು ಮಧ್ಯಾಹ್ನದ ಅಡುಗೆ ಏನೂ ಮಾಡೇ ಇಲ್ಲ. ಯಾಕೆಂದರೆ ಯಾವಾಗ 1:30 ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೆ. ಸೊ ಮುಂದೆ ನೋಡಿ ಎಷ್ಟು ಪರ್ಸೆಂಟೇಜ್ ತೆಗ್ದಿದ್ದಾನೆ ಏನು ಅಂತೆಲ್ಲ ಹೇಳ್ತೀನಿ. ಸೊ ಒಂದು ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾನೆ, ಖುಷಿ ಇದೆ. ಸೊ ಹೇಳಿದೆ ಮನೆಯವ್ರಿಗೆಲ್ಲೋ ಒಂದು ಕಡೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅವ್ರಿಗೆ. ಯಾಕೆಂದರೆ ಅವನು ಕೂಡ ತುಂಬ ಬೇಜಾರು ಮಾಡ್ಕೊಂಡ. ಹೇಳ್ತೀನಿ ಅಂದರೆ ತುಂಬ ಕಷ್ಟ. ಈ ಸಲ ಬಂದು ವ್ಯಾಲ್ಯುವೇಷನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಎಕ್ಸಾಮ್ ಕೂಡ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಮೇಯ್ನಾಗಿ ರೋಹಿತ್ಗೆ ಎಲ್ಲಿ ಮಾರ್ಕ್ಸ್ನ ಕಟ್ ಮಾಡಿದ್ದಾರೆ ಅಂತಂದರೆ, ಇಂಟರ್ನಲ್ ಮಾರ್ಕ್ಸ್ಗಳನ್ನೆಲ್ಲ ಕಟ್ ಮಾಡಿದ್ದಾರೆ ಕಾಲೇಜಲ್ಲಿ ಸ್ವಲ್ಪ. ಸೊ ಏನು ಅಂತಂದರೆ ಸಬ್ಜೆಕ್ಟ್ ವೈಸ್ ಎಲ್ಲ ಅವನಿಗೆ ಸೊ ಇಂಟರ್ನಲ್ಗಳಲ್ಲಿ ಸ್ವಲ್ಪ ಅವನಿಗೆ ಮಾರ್ಕ್ಸ್ನ ಕಟ್ ಮಾಡಿರೋದಕ್ಕೆ ಅವ್ನು ತುಂಬ ಬೇಜಾರು ಮಾಡ್ಕೊಂಡ. ಸೊ ಎಲ್ಲನೂ ಚೆನ್ನಾಗಿ ಮಾಡಿದ್ದೀನಿ. ಕೆಲವೊಂದು ಸಲ ಕಾಲೇಜ್ಗಳಲ್ಲೂ ಕೂಡ ಪಾರ್ಶಾಲಿಟಿ ಮಾಡ್ತಾರೆ. ಸೊ ಅದಕ್ಕೆ ಅವ್ನಿಗೆ ಬೇಜಾರಾಗಿದ್ದು ಅದಕ್ಕೆ. ಯಾಕೆಂದರೆ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಥಿಯರಿ ಇದೆಲ್ಲ ಅಟೆಂಡ್ ಮಾಡಿದ್ದೀನಿ, ಲ್ಯಾಬಿಂದೆಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಆದರೂ ಕೂಡ ಕಾಲೇಜಿಂದ ಮಾರ್ಕ್ಸ್ ಕಟ್ ಮಾಡಿದ್ದಾರೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ, ಸೊ ಕಾಲೇಜಿಂದ ನನಗೆ ಮಾರ್ಕ್ಸ್ಗಳನ್ನ ಕೊಟ್ಟಿಲ್ಲ, ಕಡಿಮೆ ಮಾಡಿದ್ದಾರೆ ಅಂತ. ಹೋಗಲಿ ಬಿಡಪ್ಪ ಹೋಗಲಿ ಅಂತ ಹೇಳ್ಬಿಟ್ಟು ನಾವೇ ಸಮಾಧಾನ ಮಾಡಿದ್ವಿ. ಸೊ ಹೇಳ್ತೀನಿ ಮುಂದೆ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ರಾಯರ ಪೂಜೆ ಮಾಡ್ಕೊಂಬಿಡೋಣ. ತುಪ್ಪದ ದೀಪ ಹಚ್ಚೋ ಅಂಥದ್ದು. ರಾಯರು ಇವತ್ತು ಏಕಾದಶಿ ಇರೋದ್ರಿಂದ ಉಪವಾಸ ಇರ್ತಾರಂತೆ ರಾಯರು ಬಂದು. ಸೊ ನೀರನ್ನು ಬಿಟ್ಟು ಏನನ್ನು ನೈವೇದ್ಯಕ್ಕೆ ಇಡೋ ಹಂಗಿಲ್ಲ. ತುಳಸಿ ಮಾಲೆ ಹಾಕಿ ಬರೀ ನೀರನ್ನು ಇಟ್ಟು ನೈವೇದ್ಯ ಮಾಡ್ತಾ ಇರೋವಂಥದ್ದು. ಸೊ ಏಕಾದಶಿ ಅಂತ ಬಂದಮೇಲೆ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋ ಅಂಥವ್ರು, ಗ್ಯಾಸ್ಟ್ರಿಕ್ಕು ಅದು ಇದು ಪ್ರಾಬ್ಲಮ್ ಇರೋ ಅಂಥವ್ರು, ಏಜ್ ಆಗಿರೋ ಅಂಥವ್ರೆಲ್ಲ ಸ್ವಲ್ಪ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಏಕಾದಶಿ ಸಲ ಏಕಾದಶಿ ಉಪವಾಸ ಅಂತ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ತಿಂಗಳು ಮಾಡಬೇಕಾಗತ್ತಂತೆ. ಸೊ ಹಾಗಾಗಿ ನಾನಿವತ್ತು ರಿಸಲ್ಟ್ ಇದ್ದಿದ್ದರಿಂದ ರಾಯರ ಪೂಜೆ ಮಾಡ್ಕೊತಾ ಇದ್ದೀನಿ. ಏಕಾದಶಿ ದಿವಸ ಬಂದಿದೆ ಅಂತ ಹೇಳ್ಬಿಟ್ಟು ತುಪ್ಪದ ದೀಪನ ಹಚ್ಚಿ ಊದಿನ ಕಡ್ಡಿನ ಬೆಳಗಿ ಮತ್ತು ತುಪ್ಪದ ಆರತಿ ಕೂಡ ಮಾಡಿ ಇವತ್ತು ಬೇಗನೆ ಪೂಜೆ ಮುಗಿಸ್ದೆ. ಹೇಳಿದ್ನೆಲ್ಲ ತುಂಬ ಟೆನ್ಷನ್ ಇತ್ತು ಅಂತ. ನೋಡೋಣ ರೋಹಿತ್ಗೆ ಒಂದು ಯಾವುದಾದ್ರೂ ಒಂದು ಸೀಟ್ ಸಿಗ್ಬೋದು ಅಂತ ಒಂದು
ಸೊ ಹೋಪ್ಸ್ ಇದೆ. ಯಾಕೆಂದರೆ ತುಂಬ ಈ ಸಲ ಸೆಕೆಂಡ್ ಪಿ ಯು ಮಕ್ಕಳು ತುಂಬಾ ಎಲ್ಲ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ವ್ಯಾಲ್ಯೂಯೇಷನು, ಎಕ್ಸಾಮು ಎಲ್ಲವೂ ಕೂಡ. ತುಂಬ ಭಯದಲ್ಲೇ ಬರೆದ್ರು ಮಕ್ಕಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಪೇಪರ್ಸು ಕೂಡ ತುಂಬ ಟಫ್ ಇತ್ತು ಅಂತ ಹೇಳ್ದ ರೋಹಿತ್ತು. ಸೊ ಅಪ್ಪ ಕೂಡ ಬಂದಿದ್ದರು. ರೋಹಿತ್ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಬಂದು, ಇಲ್ಲ ನಿನ್ನ ಕೈಲಾದ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ಯಪ್ಪ, ನೀನು ತಲೆ ಕೆಡಿಸ್ಕೋಬೇಡ, KCET ಎಕ್ಸಾಮ್ಗೆ ಪ್ರಿಪೇರ್ ಆಗು ಅಂತ ಎಲ್ಲ ಹೇಳಿ ಹೋದರು. ತೊಂದರೆ ಇಲ್ಲ, ತಾತನಿಗೆ ತುಂಬ ಖುಷಿ ಇದೆ. ಸೊ ಆಯಿತು, ಪೂಜೆ ಮಾಡ್ಕೊತಾ ಇದ್ದೀನಿ ಇವತ್ತು. ತಿಂಡಿ ಏನು ಮಾಡಿದ್ದೆ ಅಂತಂದರೆ ಹೇಳಿದ್ನಲ್ಲ, ಮಸಾಲ ರೊಟ್ಟಿ. ಈಗ ಪೂಜೆ ಎಲ್ಲ ಮುಗಿಸಿ ನಂತರ ನಾನು ಮಸಾಲ ರೊಟ್ಟಿ ಮಾಡಿ ಕೊಡಬೇಕು. ಸೊ ಬೆಳಗ್ಗೆಯಿಂದನೂ ರೋಹಿತ್ ಟೆನ್ಷನಿಗೆ ಕೂಡ ಅವನು ಏನು ತಿಂಡಿನೇ ತಿಂದಿಲ್ಲ. ಸೊ ಅವನು ಕೂಡ ರಾಯರ ಮಠಕ್ಕೆ ಹೋಗಿ ಬಂದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ. ನಿಮಗೆ ಗೊತ್ತಿರುತ್ತಲ್ವಾ ಎಲ್ರಿಗೂ, ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ, ಹೇಗೆ ಮಾಡಿರ್ತಾರೆ ಮಕ್ಕಳು ಅಂತ. ಒಂದು, ರೋಹಿತ್ಗೆ ಯಾವತ್ತೂ ನಾವು ತುಂಬ ಪ್ರೆಜರ್ ಹಾಕಿಲ್ಲ, ಇದೇ ಮಾಡಬೇಕು, ಇಷ್ಟೇ ಓದಬೇಕು, ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು ಅಂತ ತುಂಬ ಏನೂ ಒತ್ತಡ ಹಾಕಿಲ್ಲ. ಸೊ ಆಮೇಲೆ ಈ ಥರದ್ದೇ ಓದಬೇಕು ಅಂತ ನಾವು ಒತ್ತಡ ಹಾಕಿಲ್ಲ ಅವನಿಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ಇವತ್ತು. ಸೊ ನೆನ್ನೆ ಎಲ್ಲ ಯಾವುದೇ ಒಂದು ವೀಡಿಯೋನ ಹಾಕೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ರೋಹಿತ್ ರಿಸಲ್ಟ್ ಡೇ ನೆನ್ನೆ. ಸೊ ಫುಲ್ ಟೆನ್ಷನಲ್ಲಿದ್ವಿ ಬೆಳಗ್ಗೆಯಿಂದ. 1:15 ರಿಸಲ್ಟು ಅಂತ ಹೇಳಿದರು. ಸೊ ನಿಮಗೆ ಗೊತ್ತೇ ಇದೆ, ಎಲ್ರಿಗೂ ಅಷ್ಟೇ, ಪೇರೆಂಟ್ಸ್ಗೆ, ಅದರಲ್ಲೂ ಸೆಕೆಂಡ್ ಪಿ ಯು ಮಕ್ಕಳು ಜೊತೆಗೆ 10th ಬರೆದಿರೋ ಅಂಥ ಮಕ್ಕಳು ಪೇರೆಂಟ್ಸ್ ಏನಿರ್ತಾರೆ ಅವ್ರಿಗೆ ಎಷ್ಟು ಆತಂಕ, ಟೆನ್ಷನ್ ಇರುತ್ತೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತು. ಸೊ ಹಂಗಾಗಿ ನಾನು ಯಾವುದೇ ವೀಡಿಯೋನ ತಗೊಳಕ್ಕಾಗಲಿಲ್ಲ. ಸೊ ನೆನ್ನೆ ಏಕಾದಶಿ ಪೂಜೆ ಇತ್ತು, ಅದ್ರದ್ದೊಂದು ಸ್ವಲ್ಪ ಬ್ಲಾಗ್ನ ಮಾಡಿಕೊಂಡೆ. ಅಂದರೆ ನಾನು ಉಪವಾಸ ಎಲ್ಲ ಏನು ಮಾಡಿಲ್ಲ, ಸುಮ್ಮನೆ ಏಕಾದಶಿ ದಿವಸ ರಾಯರ ರಿಸಲ್ಟ್ ಬೇರೆ ಇತ್ತಲ್ವ, ಸೊ ರಾಯರ ಒಂದು ಪೂಜೆ ಕೂಡ ಮಾಡ್ಕೊಂಡಿದ್ದೆ. ಸೊ ಸುಮಾರು ಜನ ಕಮೆಂಟ್ ಕೂಡ ಹಾಕಿದ್ರಿ, ರೋಹಿತ್ ರಿಸಲ್ಟ್ ಬಂತಾ, ಹೇಗೆ ಮಾಡಿದ್ದಾನೆ ಅಂತ. ಸೊ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾನೆ. ಸೊ ತುಂಬ ಏನು ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ರೋಹಿತ್ತು ತುಂಬ ಲೋಲ್ಲೂ ಓದ್ತಾ ಇರಲಿಲ್ಲ, ತುಂಬ ಹೈಯಲ್ಲೂ ಓದ್ತಾ ಇರಲಿಲ್ಲ, ಮಿಡ್ಲಲ್ಲಿ ಓದ್ತಾ ಇದ್ದ. ಸೊ ಹಾಗಾಗಿ ಅವನು ತೊಗೊಂಡಿರೋದು ಸೈನ್ಸ್ ವಿಭಾಗದಲ್ಲಿ ಬಂದು PCMB ರೋಹಿತ್ ತೊಗೊಂಡಿರೋದು, PCMCನೂ ಅಲ್ಲ, PCMB ರೋಹಿತ್ ತೊಗೊಂಡಿರೋದು. ಸೊ ಅವನದು ಪರ್ಸೆಂಟೇಜ್ ಬಂದು 79.6 ಏನೋ ಬರುತ್ತೆ, 79.6 ಏನೋ ಬರುತ್ತೆ. ಸೊ ಹತ್ತತ್ರ ಒಂದು 80% ಅಂತ ಅಂದ್ಕೊಳ್ಳಿ. ಸೊ ರೋಹಿತ್ತು ತುಂಬಾ ಡಿಸಪಾಯಿಂಟ್ ಆದಾಯ್ತು ಅಂತಂದರೆ. ಸೊ ಅವನು ಅಂದ್ಕೊಂಡಿದ್ದ ಒಂದು 82-83% ಬರುತ್ತೆ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ದ. ಸೊ ಅವನು ತುಂಬ ಬೇಜಾರು ಮಾಡ್ಕೊಂಬಿಟ್ಟ ರೋಹಿತ್ತು. ಸೊ ನಾವೇ ಸಮಾಧಾನ ಮಾಡಿ, ಒಂದು ಹೋಪ್ಸ್ನ ತುಂಬಿದ್ದೀವಿ. ಯಾಕೆಂದರೆ ಈ ರಿಸಲ್ಟ್ ಬಂದು ಏನು ಬೋರ್ಡ್ ಎಕ್ಸಾಮ್ದು ಏನು ಬರುತ್ತೆ, ಈ ರಿಸಲ್ಟ್ ಬಂದು ಪೇರೆಂಟ್ಸ್ಗೆ ಹೇಳ್ಕೊಳ್ಳೋದಕ್ಕೆ ಪರ್ಸೆಂಟೇಜ್ಗೆ ಅಷ್ಟೇ ಈ ರಿಸಲ್ಟ್ ಮೇಯ್ನಾಗಿ. ನಿಜವಾದ ಒಂದು ಟಾಸ್ಕ್ ಇರೋದು ಮಕ್ಕಳಿಗೆ KCET ಎಕ್ಸಾಮ್ ಏನಿದೆ, CT ಎಕ್ಸಾಮು, ಅದನ್ನು ಬರೀಬೇಕು ಮೇಯ್ನಾಗಿ. ಅದರಲ್ಲೇ ಮಕ್ಕಳಿಗೆ ಅವರು ಒಂದು ಏನು ಮಾಡಬೇಕು ಮುಂದೆ ಅನ್ನೋದು ಗೊತ್ತಾಗೋದು. ಸೊ ಇದು ಸುಮ್ಮನೆ ಫಸ್ಟ್ ಸ್ಟೆಪ್ ನನ್ನ ಪ್ರಕಾರ. ಏನು ಮುಂದೆ ಈಗೇನು 16-17ನೇ ತಾರೀಕು ಏನು ಎಕ್ಸಾಮ್ ಇದೆ, ಆ ಎಕ್ಸಾಮಲ್ಲಿ ಗೊತ್ತಾಗುತ್ತೆ ಮಕ್ಕಳಿಗೆ ಯಾವುದರಲ್ಲಿ ಸೀಟ್ ಅಲರ್ಟ್ ಆಗುತ್ತೆ, ಏನು ಓದ್ತಾರೆ ಮುಂದೆ ಅನ್ನೋದು ಗೊತ್ತಾಗುತ್ತೆ. ಸೊ ನನಗಿಂತ ಮನೆಯವರು ಒಂದು ಸ್ವಲ್ಪ ಬೇಜಾರಾದರು. ಯಾಕೆಂದರೆ ತುಂಬ ಓದಿಸಿರ್ಲಿಲ್ಲ ರೋಹಿತ್ದು, ಒಂದು 80% ಇರುತ್ತೆ ಅಂತ ಅಂದ್ಕೊಂಡ್ವಿ, ಹತ್ತತ್ರ ಇದೆ. ಸೊ ತೊಂದರೆ ಇಲ್ಲ, ಇಷ್ಟು ರೋಹಿತ್ ರಿಸಲ್ಟು. ಸೊ ಇರೋದ್ರಲ್ಲಿ ಖುಷಿ ಇದೆ, ನೋಡೋಣ. ಯಾಕೆಂದರೆ PCMB ತೊಗೊಂಡಿರೋದ್ರಿಂದ ಬಹಳಷ್ಟು ಆಪ್ಷನ್ ಇದೆ ಓದೋದಕ್ಕೆ. ಸೊ ಎಲ್ರಿಗೂ ಹೇಳೋದಷ್ಟೇ, ಎಲ್ಲ ಪೇರೆಂಟ್ಸು ಅಷ್ಟೇ. ಸೊ ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅಂತ ಬೈಯೋದಾಗಲಿ ಅಥವಾ ಬೇಜಾರು ಮಾಡ್ಕೊಂಡು ಮಕ್ಕಳನ್ನ ಅನ್ನೋದಾಗಲಿ ಇದೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕೆ ಅಂತಂದರೆ ಇಷ್ಟಕ್ಕೆ ಜೀವನ ಅಲ್ಲ, ಮುಂದಕ್ಕೆ ಬಹಳಷ್ಟಿದೆ, ಆಪ್ಷನ್ಗಳು ತುಂಬ ಇದೆ ಓದೋದಕ್ಕೆ. ಸೊ ಅದರಲ್ಲೂ ಗಂಡು ಮಕ್ಕಳು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಓದ್ತವೆ, ಏನಾದರೂ ಒಂದು ಅಚೀವ್ ಮಾಡ್ತಾರೆ. ಸೊ ತುಂಬ ಬೈಯೋದು ಈ ಥರದ್ದೆಲ್ಲ ಮಾಡಬೇಡಿ. ಯಾಕೆಂದರೆ ಮಕ್ಕಳು ಮನಸ್ಸು ಬಂದು
ಬಹಳ ಸೂಕ್ಷ್ಮವಾಗಿರುತ್ತೆ. ವಿದ್ಯೆಗೆ ಇಂಪಾರ್ಟೆಂಟ್ ಕೊಡಬೇಕು ನಿಜ, ಆದರೆ ಮಕ್ಕಳು ಭಾಳ ಇಂಪಾರ್ಟೆಂಟು. ಹಾಗಾಗಿ ಮುಂದಕ್ಕೆ ಏನು ಬರಿಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ರೋಹಿತ್ಗೋಸ್ಕರ ನಾವು ಧೈರ್ಯ ತುಂಬಿ ಮುಂದಕ್ಕೆ ಏನು ಮಾಡ್ತೀಯಾ ಅದ್ರ ಬಗ್ಗೆ ಗಮನ ಕೊಡಪ್ಪ, ಸಿ ಇ ಟಿ ಬಗ್ಗೆ ಎಕ್ಸಾಮ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊ ಅಂತ ಹೇಳಿದ್ವಿ. ಅದರಲ್ಲೂ ರೋಹಿತ್ಗೆ ಯಾಕೋ ಹುಷಾರೇ ಇಲ್ಲ ಇವತ್ತು. ಸೊ ಇವತ್ತಿಂದು ನೋಡೋಣ, ಇವತ್ತೇ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಯಾಕೆಂದರೆ ಸುಮಾರು ಜನ ನೀವು ಕಮೆಂಟ್ ಹಾಕಿದ್ದೀರಾ ರೋಹಿತ್ ರಿಸಲ್ಟ್ ಬಂತ ಅಂತ. ಸೊ ದೇವರ ಆಶೀರ್ವಾದದಿಂದ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾನೆ, ತೊಂದರೆ ಇಲ್ಲ. ನೋಡೋಣ, ಇದಕ್ಕಿಂತ ನಮಗೆ ಹೋಪ್ಸ್ ಇರೋವಂಥದ್ದು ಸಿ ಇ ಟಿ ಎಕ್ಸಾಮಲ್ಲಿ. ನೋಡೋಣ ಹೇಗೆ ಮಾಡ್ತಾನೆ ಏನು. ಹೇಳಿದ್ನಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಎಷ್ಟು ಬರೀತಾರೆ ಏನು ಅಂತ ನಮಗೆ ಗೊತ್ತಿರುತ್ತಲ್ವ. ಹಾಗಾಗಿ ಓಕೆ, ನಾಟ್ ಬ್ಯಾಡ್, ಮಾಡಿದ್ದಾನೆ ಚೆನ್ನಾಗಿ. ಅದರಲ್ಲೇ ಒಂದು ಖುಷಿ ಪಟ್ಕೊಳ್ಳೋಣ. ನನ್ನ ಮಗ ಏನು ಬರೆದಿದ್ದಾನೆ ಅದರಲ್ಲೇ ನನಗೆ ಖುಷಿ ಇದೆ. ಸೊ ನೆಕ್ಸ್ಟು ಸ್ಟೆಪ್ನ ತೊಗೊಳ್ಳೋಣ, ಅದರಲ್ಲಿ ಚೆನ್ನಾಗಿ ಮಾಡು ಅಂತ ಹೇಳಿದ್ದೀನಿ. ನೋಡೋಣ, ಬಹಳಷ್ಟು ಆಪ್ಷನ್ ಇರುತ್ತೆ ಮಕ್ಕಳಿಗೆ. ಅದರಲ್ಲೂ PCMC ತೊಗೊಂಡಿರೋಂಥ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಇರುತ್ತೆ. ಸೊ PCMB ತೊಗೊಂಡಿರೋಂಥ ಮಕ್ಕಳಿಗೆ ಭಾಳ ಆಪ್ಷನ್ ಇರುತ್ತೆ. ಏನು ಬೇಕಾದ್ರೂ ಓದೋದಕ್ಕೆ ಅವಕಾಶ ಇರುತ್ತೆ. ನೋಡೋಣ ಏನು ಮಾಡೋದು ಮುಂದೆ, BSc ಮಾಡಿಸೋದಾ ಅಥವಾ ನೋಡೋಣ, ಅದರದ್ದೊಂದು ರ್ಯಾಂಕಿಂಗ್ನ ತೊಗೊಂಡು ಮುಂದೆ ಎತ್ತೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೋಹಿತ್ತು ಇಷ್ಟು ಅಪ್ಡೇಟು ತುಂಬ ಜನ ಕೇಳ್ತಿದ್ದರಿಂದ ಹೇಳಿದ್ದೀನಿ. ಸೊ ಒಂದು ರಿಸಲ್ಟ್ ಬಂದಮೇಲೆ ಒಂದು ನೆಮ್ಮದಿ ಅಂತ ಹೇಳ್ಬೋದು. ನೋಡಿ ಅಲ್ಲಿ ನೋಡಿ ಏನು ಸೊ ಇವತ್ತಿನ ಬ್ಲಾಗ್ನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಇಷ್ಟು ಅಪ್ಡೇಟ್ನ ಸುಮಾರು ಜನ ವೆಯ್ಟ್ ಮಾಡ್ತಿರ್ತೀರ ಅಂತ ಕೊಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತೀನಿ. ಇದೇ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಮುಂದಕ್ಕೆ. ನಾಳೆ ಎಲ್ಲ ನೆನ್ನೆ ಎಲ್ಲ ಎಷ್ಟು ಟೆನ್ಷನ್ ಇತ್ತು, ಹೇಗೆ ಏನು ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ರೋಹಿತ್ನ ಕೇಳಿ ಸುಮಾರು ಜನ ಕಾಮೆಂಟ್ ಹಾಕಿದ್ದಕ್ಕೆ ಥ್ಯಾಂಕ್ ಯು.